ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. 4ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಇವತ್ತು ನಾವು ಮುಂದುವರಿಸುತ್ತಾ ಇದ್ದೇವೆ. 9 ಹಂತಗಳಲ್ಲಿ ಭಗವಂತನ ಭಕ್ತಿಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈ ರೀತಿ ಒಬ್ಬ ವ್ಯಕ್ತಿಯು ಭಕ್ತಿಯಲ್ಲಿ ಆಸಕ್ತಿಯನ್ನು ವಹಿಸಿ ಭಗವಂತನ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಿದ್ದಂತೆಯೇ ಭಗವಂತನು ಆತನಿಗೆ ತಕ್ಷಣವೇ ಅನುಗ್ರಹಿಸುತ್ತಾನೆ. ಇದರ ಕುರಿತಾಗಿ ಭಗವಂತನು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಎಂಬುದನ್ನು ಈಗ ನೋಡೋಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅನುವಾದ: ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಭಕ್ತರು ಭಗವಂತನ ಜೊತೆಗೆ 5 ರೀತಿಗಳಲ್ಲಿ ಸಂಬಂಧವನ್ನು ಹೊಂದಬಹುದು. ಅವುಗಳೆಂದರೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ. ಒಬ್ಬ ಭಕ್ತನಿಗೆ ಕೃಷ್ಣನು ತನ್ನ ಪರಮಪ್ರಭುವಾಗಬೇಕೆಂದು, ಮತ್ತೊಬ್ಬನಿಗೆ ತನ್ನ ಸಖನಾಗಬೇಕೆಂದು, ಇನ್ನೊಬ್ಬನಿಗೆ ತನ್ನ ಮಗನಾಗಬೇಕೆಂದು, ಬೇರೊಬ್ಬನಿಗೆ ತನ್ನ ಪ್ರೇಮಿಯಾಗಬೇಕೆಂದು ಬಯಕೆ ಇರಬಹುದು. ಭಕ್ತರು ಅವನಲ್ಲಿ ಇಟ್ಟಿರುವಂತಹ ಪ್ರೇಮದ ವಿಧ ತೀವ್ರತೆಗೆ ಅನುಗುಣವಾಗಿ ಕೃಷ್ಣನು ಎಲ್ಲ ಭಕ್ತರಿಗೂ ಸಮಾನವಾಗಿ ಅನುಗ್ರಹಿಸುತ್ತಾನೆ. ನಾವು ಭಗವಂತನ ಬಳಿಗೆ 1 ಹೆಜ್ಜೆಯನ್ನು ಇಡುವಾಗ ಭಗವಂತನು ನಮ್ಮ ಬಳಿಗೆ 10 ಹೆಜ್ಜೆಗಳನ್ನು ಇಡುತ್ತಾನೆ. ಬದ್ಧಜೀವಿಗಳನ್ನು ಈ ಭವಸಾಗರದಿಂದ ಮೇಲೆತ್ತಲು ಭಗವಂತನೂ ಸಹ ಕಾತರನಾಗಿದ್ದಾನೆ. ಕಾರಣವೇನೇ ಇದ್ದರೂ ಸಹ ಪ್ರತಿಯೊಬ್ಬರೂ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಇದನ್ನು ಶ್ರೀಮದ್ ಭಾಗವತದಲ್ಲಿ ನಾವು ಕಾಣಬಹುದು. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಅಂದರೆ ಒಬ್ಬ ಮನುಷ್ಯನಿಗೆ ಆಸೆಯೇ ಇಲ್ಲದಿರಲಿ, ಅಥವಾ ಎಲ್ಲ ಫಲಾಪೇಕ್ಷೆ ಇರಲಿ, ಇಲ್ಲವೇ ಮುಕ್ತಿಯ ಅಪೇಕ್ಷೆ ಇರಲಿ, ಅವನು ಸಂಪೂರ್ಣ ಪರಿಪೂರ್ಣತೆಗಾಗಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಈ ಮಾರ್ಗವು ಕೃಷ್ಣ ಪ್ರಜ್ಞೆಯಲ್ಲಿ ಕೊನೆಗೊಳ್ಳುತ್ತದೆ. ಆದುದರಿಂದ ಪ್ರತಿಯೊಬ್ಬರೂ ಭಕ್ತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಎಲ್ಲರಿಗೂ ಉತ್ತಮ. ಭೌತಿಕ ಪ್ರಕೃತಿಯನ್ನು ತ್ರಿಗುಣಮಯಿ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ 3 ಗುಣಗಳಿವೆ. ಅದನ್ನು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಎಂದು ವಿಭಾಗಿಸಬಹುದು. ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಸಂತೋಷವಾಗಿರುತ್ತಾನೆ, ಶಾಂತವಾಗಿರುತ್ತಾನೆ ಮತ್ತು ಜ್ಞಾನಿಯಾಗಿರುತ್ತಾನೆ. ರಜೋಗುಣದ ವ್ಯಕ್ತಿ ಅತ್ಯಂತ ಕ್ರಿಯಾಶಾಲಿಯಾಗಿರುತ್ತಾನೆ. ತಮೋಗುಣದಲ್ಲಿರುವಂತಹ ವ್ಯಕ್ತಿಯ ಜೀವನವು ಪ್ರಮಾದ ಮತ್ತು ಆಲಸ್ಯದಿಂದ ಕೂಡಿರುತ್ತದೆ. ಒಬ್ಬ ವ್ಯಕ್ತಿ ಎಂತಹ ಜೀವನ ಶೈಲಿಯನ್ನು ತನ್ನದಾಗಿಸಿಕೊಂಡಿದ್ದಾನೋ ಅದಕ್ಕೆ ಸರಿಯಾಗಿ ಭಗವಂತನು ತನ್ನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವ ವಿಧಾನಗಳನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಈ 3 ಗುಣಗಳಿಗೆ ಅನುಗುಣವಾಗಿ ಸಮಾಜವನ್ನು 4 ವಿಭಾಗಗಳಾಗಿ ವಿಂಗಡಿಸಬಹುದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಅನುವಾದ: ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಗುಣವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಸಮಾಜದಲ್ಲಿ ಇರುವಂತಹ 4 ವರ್ಣಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಭಗವಂತನೇ ತಿಳಿಸುವಂತೆ ಇಲ್ಲಿ ಈ ವಿಭಾಗಗಳನ್ನು ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಮಾಡಲಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯು ಯಾವ ರೀತಿಯಾದಂತಹ ಗುಣವನ್ನು ಬೆಳೆಸಿಕೊಂಡಿದ್ದಾನೆ ಮತ್ತು ಆತನು ಯಾವ ರೀತಿಯ ಕೆಲಸವನ್ನು ಮಾಡುತ್ತಿದ್ದಾನೆ ಅನ್ನುವುದರ ಮೇಲೆ ಈ ವರ್ಣಗಳನ್ನು ಮಾಡಲಾಗಿದೆ. ಸಮಾಜದಲ್ಲಿ ಯಾರು ಮಾರ್ಗದರ್ಶನವನ್ನು ಕೊಡುತ್ತಾರೋ, ಯಾರು ಜ್ಞಾನಿಗಳಾಗಿದ್ದಾರೋ ಅಂತಹವರನ್ನು ಬ್ರಾಹ್ಮಣರು ಎಂದು ಕರೆಯುತ್ತಾರೆ. ದೇಶದ ರಕ್ಷಣೆಯನ್ನು ಮಾಡುವಂತಹ ಜನರನ್ನು ಕ್ಷತ್ರಿಯರು ಎಂದು ಕರೆಯುತ್ತಾರೆ. ವ್ಯಾಪಾರದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವವರನ್ನು ವೈಶ್ಯರು ಎಂದು ಕರೆಯುತ್ತಾರೆ. ಮತ್ತು
ಎಲ್ಲ ವರ್ಗದ ಸೇವೆಯನ್ನು ಮಾಡುವ ಜನರನ್ನು ಶೂದ್ರರು ಎಂದು ಕರೆಯುತ್ತಾರೆ. ಇಲ್ಲಿ ಈ 4 ವರ್ಣಗಳು ಜನ್ಮದಿಂದ ಅಲ್ಲ, ಬದಲಾಗಿ ಗುಣ ಮತ್ತು ಕರ್ಮಗಳಿಂದ ವಿಭಾಗಿಸಲಾಗಿದೆ. ಭಗವಂತನೇ ಸೃಷ್ಟಿ ಮಾಡಿರುವಂತಹ ಈ ವರ್ಣಗಳು ಪ್ರಪಂಚದ ಎಲ್ಲ ಭಾಗದಲ್ಲಿಯೂ ಇವೆ. ಒಂದು ದೇಶದ ಮಾರ್ಗದರ್ಶನ ಮಾಡುವಂತಹ ಒಂದು ವರ್ಗ, ದೇಶಕ್ಕೆ ರಕ್ಷಣೆಯನ್ನು ಕೊಡುವಂತಹ ಇನ್ನೊಂದು ವರ್ಗ, ವ್ಯಾಪಾರವನ್ನು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ಮತ್ತೊಂದು ವರ್ಗ ಮತ್ತು ಎಲ್ಲರ ಸೇವೆಯನ್ನು ಮಾಡುವಂತಹ ಇನ್ನೊಂದು ವರ್ಗ. ಒಬ್ಬ ವ್ಯಕ್ತಿ ತಾನು ಯಾವ ಗುಣ ಮತ್ತು ಕರ್ಮವನ್ನು ಮಾಡಬೇಕು ಎನ್ನುವುದನ್ನು ತಾನೇ ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಅದಕ್ಕೆ ಸರಿಯಾಗಿ ತಾನು ಸಮಾಜದಲ್ಲಿ ಜೀವಿಸಬಹುದು. ಭಗವಂತನೇ ಈ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದರೂ ತಾನು ಕರ್ತಾರನಲ್ಲ ಎಂದು ಹೇಳಿದ್ದಾನೆ. ಈ ಕುರಿತಾಗಿ ಭಗವಂತನು ಇಲ್ಲಿ ವಿವರಿಸುತ್ತಿದ್ದಾನೆ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಅನುವಾದ: ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮಫಲವನ್ನೂ ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮಬಂಧನವಿಲ್ಲ. ರಾಜನಾದವನು ರಾಜ್ಯದ ಕಾನೂನಿಗೆ ಬದ್ಧನಲ್ಲ. ಅದೇ ರೀತಿ ಭಗವಂತನು ಈ ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದರೂ ಈ ಐಹಿಕ ಜಗತ್ತಿನ ಕರ್ಮಗಳಿಂದ ಅವನ ಮೇಲೆ ಪರಿಣಾಮ ಉಂಟಾಗುವುದಿಲ್ಲ. ಇಡೀ ಜಗತ್ತನ್ನು ತಾನೇ ಸೃಷ್ಟಿಸಿದ್ದರೂ ಆತನು ಅದರಿಂದ ದೂರ ಇರುತ್ತಾನೆ. ಹೇಗೆ ಒಂದು ಸಂಸ್ಥೆಯ ಒಡೆಯನು ಅಲ್ಲಿನ ಕೆಲಸಗಾರರ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಾನು ಹೊಣೆಗಾರನಾಗಿರುವುದಿಲ್ಲವೋ, ಅದೇ ರೀತಿ ತಮ್ಮ ತಮ್ಮ ಇಂದ್ರಿಯ ತೃಪ್ತಿಯ ಕಾರ್ಯಗಳಲ್ಲಿ ತೊಡಗಿರುವಂತಹ ಬದ್ಧ ಜೀವರ ಕರ್ಮಗಳಿಗೆ ಭಗವಂತನು ಹೊಣೆಗಾರನಲ್ಲ. ಇನ್ನೊಂದು ಉದಾಹರಣೆ ಕೊಡಬೇಕೆಂದರೆ, ಮಳೆ ಇಲ್ಲದೆ ಸಸ್ಯಗಳು ಬೆಳೆಯುವುದು ಸಾಧ್ಯವಿಲ್ಲ. ಆದರೂ ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಬೇರೆ ಬೇರೆ ಬಗೆಯ ಸಸ್ಯಗಳ ಹೊಣೆ ಮಳೆಯದಲ್ಲ. ಜೀವಿಗಳು ಸತ್ಕರ್ಮ ಅಥವಾ ದುಷ್ಕರ್ಮಗಳ ಫಲಗಳಿಗೆ ಬದ್ಧರಾಗಿದ್ದಾರೆ. ಪ್ರಕೃತಿಯು ಅವರ ಕರ್ಮ ಸಾಧನೆಗೆ ಯೋಗ್ಯ ಸೌಲಭ್ಯಗಳನ್ನು ನೀಡುತ್ತದೆ. ಪ್ರಕೃತಿಯು ಕೆಲಸ ಮಾಡಲು ಭಗವಂತನೇ ಆಧಾರ. ಆದರೆ ಒಬ್ಬ ವ್ಯಕ್ತಿ ತಾನು ಯಾವ ಗುಣದ ಅಧೀನದಲ್ಲಿ ಇರಬೇಕು ಎಂಬಂತಹ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಈ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಜೀವಿಯು ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಯಾವ ವ್ಯಕ್ತಿ ಇಂದ್ರಿಯ ಭೋಗದಲ್ಲಿ ತೊಡಗಿ ತನ್ನನ್ನು ತಾನು ಅಧಪತನಕ್ಕೆ ಇಳಿಸಿಕೊಳ್ಳುತ್ತಾನೋ ಅದಕ್ಕೆ ನಾವು ಭಗವಂತನನ್ನು ಹೊಣೆಗಾರನನ್ನಾಗಿ ಮಾಡಲು ಸಾಧ್ಯವಿಲ್ಲ. ಭಗವಂತನು ಯಾರ ವಿಷಯದಲ್ಲಿಯೂ ಪಕ್ಷಪಾತಿಯಾಗಿಲ್ಲ. ತನ್ನ ಬಳಿಗೆ ಬರಲು ಪ್ರತಿಯೊಬ್ಬ ಜೀವಿಗೂ ಆತನು ಅವಕಾಶವನ್ನು ಕೊಡುತ್ತಾನೆ. ಈ ಅವಕಾಶವನ್ನು ಯಾರು ಬಳಸಿಕೊಳ್ಳುತ್ತಾರೋ ಅವರು ಬುದ್ಧಿವಂತರು. ಇಲ್ಲಿ ನಾವು ತಿಳಿಯಬೇಕಾದ ಇನ್ನೊಂದು ವಿಷಯವಿದೆ. ಅದೇನೆಂದರೆ, ಭಗವಂತನನ್ನು ಯಾವ ಕರ್ಮವೂ ಅಂಟುವುದಿಲ್ಲ ಎನ್ನುವಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗೂ ಯಾವುದೇ ಕರ್ಮಬಂಧನವಿಲ್ಲ. ಆದ್ದರಿಂದ ಕರ್ಮಬಂಧನವನ್ನು ನಾವು ಬಿಡಿಸಿಕೊಳ್ಳಬೇಕಾದರೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಭಗವಂತನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ಕರ್ಮಫಲಾಪೇಕ್ಷೆಯು ನಾಶವಾಗುತ್ತದೆ. ಅಂದರೆ ಕರ್ಮದ ಫಲದಲ್ಲಿ ನಮಗೆ ಆಸಕ್ತಿ ಇರುವುದಿಲ್ಲ. ಕೇವಲ ಕರ್ತವ್ಯ ಭಾವದಿಂದ ವ್ಯಕ್ತಿಯು ತನ್ನ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತಾನೆ. ಯಾವ ವ್ಯಕ್ತಿಯು ಈ ಹಂತವನ್ನು ತಲುಪುತ್ತಾನೋ ಆತನಿಗೆ ಪ್ರಪಂಚದಲ್ಲಿ ಯಾವುದೇ ಕರ್ಮಬಂಧನ ಇರುವುದಿಲ್ಲ. ಕರ್ಮಬಂಧನ ಇಲ್ಲದ ವ್ಯಕ್ತಿಯು ಜನನ ಮರಣಗಳ ಚಕ್ರದಿಂದ ಪಾರಾಗುತ್ತಾನೆ. ಇದು ನಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ. ಈ ಎಲ್ಲ ವಿಚಾರಗಳನ್ನು ಉದಾಹರಣೆಗಳ ಜೊತೆಗೆ ಭಗವಂತನು ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಅನುವಾದ: ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಭಕ್ತಿ ಸೇವಾ ಪಥದಲ್ಲಿ ನಡೆಯುತ್ತಿರುವ ವ್ಯಕ್ತಿಗಳು ನಾವೇ ಮೊದಲಿಗರಲ್ಲ. ಅನೇಕ ಜನ ಇದರ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ. ಕರ್ಮಫಲದಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಯು ಭಗವಂತನ ಸೇವೆಯಲ್ಲಿ ತೊಡಗುವುದರಿಂದ ಕರ್ಮಫಲಾಪೇಕ್ಷೆಯನ್ನು ಬಿಟ್ಟು ಬಿಡುವ ಹಂತಕ್ಕೆ ಬರಬಹುದು.
ಮತ್ತು ಯಾವ ವ್ಯಕ್ತಿಯು ಈಗಾಗಲೇ ಇದನ್ನು ಸಾಧಿಸಿದ್ದಾನೆಯೋ ಆತನು ಇತರರಿಗೆ ಉದಾಹರಣೆಯನ್ನು ಕೊಡುವ ಉದ್ದೇಶಕ್ಕಾಗಿ ಕರ್ಮವನ್ನು ಮಾಡಬೇಕು. ಆದ್ದರಿಂದ ಕರ್ಮವನ್ನು ಬಿಟ್ಟು ಬಿಡುವುದು ಸರಿಯಲ್ಲ. ಬದಲಾಗಿ ಒಂದು ಉತ್ತಮ ಉದಾಹರಣೆಯನ್ನು ನೀಡುವ ಉದ್ದೇಶದಿಂದ ವ್ಯಕ್ತಿಯು ಕರ್ಮವನ್ನು ಮಾಡಬೇಕು. ಅಂದರೆ ಅರ್ಜುನನು ಇಲ್ಲಿ ಯುದ್ಧವನ್ನು ಮಾಡಬೇಕು, ಆದರೆ ಅದರ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು. ಲಾಭ ಮತ್ತು ನಷ್ಟಗಳ ಚಿಂತೆಯಿಲ್ಲದೆ ವ್ಯಕ್ತಿಯು ಕರ್ತವ್ಯ ಭಾವದಿಂದ ಕೆಲಸವನ್ನು ಮಾಡಬೇಕು. ಈ ರೀತಿಯಾಗಿ ಕರ್ಮವನ್ನು ಮಾಡಲು ಜ್ಞಾನದ ಅಗತ್ಯವಿದೆ. ಇದರ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.